ಎಲ್ಲರಿಗೂ ಅವ್ರ ಮದ್ವೆ ಹ್ಯಾಪಿ ಮ್ಯಾರೇಜ್ ಆರ್ ಹ್ಯಾಪಿ ಎಂಡಿಂಗ್ ಆಗಿರ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದ್ರೆ ಅದರಲ್ಲಿ ಕೆಲವೊಂದು ಗೋಲ್ಡನ್ ರೂಲ್ಸ್ ಫಾರ್ ಹ್ಯಾಪಿ ಮ್ಯಾರೇಜ್. ನಾವೆಲ್ಲರೂ ಫ್ರೆಂಡ್ ಅಂತ ಅಂದ್ರೆ ಒಂದಿಷ್ಟು ಲಿಸ್ಟ್ ಗಳಲ್ಲಿ ನೇಮ್ಸ್ ಗಳನ್ನ ಹೇಳ್ತೀವಿ. ಬಟ್ ಆದ್ರೆ ನನ್ನ ಹಸ್ಬೆಂಡ್ ನನ್ನ ಫ್ರೆಂಡು, ನನ್ನ ವೈಫ್ ನನ್ನ ಫ್ರೆಂಡು ಅಂತ ನಾವ್ ಯಾರು ಹೇಳೋದೇ ಇಲ್ಲ ಅಲ್ವಾ. ಫ್ರೆಂಡ್ ಅಂತ ಬಂದಾಗ ಅವ್ರ ಹತ್ರ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ, ಅವ್ರು ಜಡ್ಜ್ ಮಾಡ್ತಾರೆ ಅಂತ ಭಯ ಇಲ್ಲದೆ ಅವ್ರ ಹತ್ರ ತುಂಬಾನೇ ಓಪನ್ ಅಪ್ ಆಗಿರ್ತೀವಿ. ಅವ್ರನ್ನ ಬಿಟ್ರೆ ಇನ್ನೊಬ್ರು ಅಂತ ನಾವು ಚೂಸೇ ಮಾಡಕ್ ಹೋಗಲ್ಲ, ಬಿಕಾಸ್ ಅವ್ರೊಂಥರ ಕಂಫರ್ಟ್ ಝೋನ್ ಹೋಗ್ಬಿಟ್ಟಿರ್ತಾರೆ. ಅದೇ ರೀತಿ ನಾವಿಬ್ರು ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ಆ ಕಂಫರ್ಟ್ ಝೋನ್ ನ ಇಟ್ಕೊಂಡ್ರೆ ಬೇರೆ ಕಡೆ ಆಕರ್ಷಣೆ ಇರೋದೇ ಇಲ್ಲ. ಅಟ್ಲೀಸ್ಟ್ ಈ ವರ್ಷನಾದ್ರೂ ನಾವಿಬ್ರು ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ಒಬ್ರಿಗೊಬ್ರು ಟೈಮ್ ಕೊಟ್ಕೊಳ್ಳಿ. ಆದಷ್ಟು ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ತಾ, ಅವ್ರು ಮಾಡುವಂತ ಎಫರ್ಟ್ಸ್ಗೆ ಅಪ್ರಿಶಿಯೇಟ್ ಮಾಡ್ತಾ. ಯಾವ ರಿಲೇಶನ್ಶಿಪ್ ಅಲ್ಲಿ ನಾವು ಹಸ್ಬೆಂಡ್ ವೈಫ್ ಅನ್ನೋದಕ್ಕಿಂತ ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರ್ತಾರೆ, ಆ ರಿಲೇಶನ್ಶಿಪ್ ತುಂಬಾನೇ ಎವರ್ ಲಾಸ್ಟಿಂಗ್ ಬಾಂಡ್ ಅವರಲ್ಲಿ ಇರುತ್ತೆ. ಸೊ ನೀವು ಈ ವರ್ಷ ಟ್ರೈ ಮಾಡಿ, ನಿಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಒಂದು ಡೀಪರ್, ಸ್ಟ್ರಾಂಗರ್ ಹಾಗೆ ಹೆಲ್ದಿ ರಿಲೇಶನ್ಶಿಪ್ ಬಾಂಡ್ ನ ನೀವೇ ನೋಡ್ತೀರಾ.